ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ರಾಮ್ಸರ್ ತಾಣಗಳು ಅಥವಾ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ನಾವು ವೆಟ್ಲ್ಯಾಂಡ್ಸ್ ಜೌಗು ತಾಣಗಳು ಅಂತ ಕರಿತೇವೆ. ಈ ಒಂದು ಜೌಗು ತಾಣಗಳ ಬಗ್ಗೆ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಬರ್ತೇನೆ. ಯಾಕೆ ಇದು ಇಂಪಾರ್ಟೆಂಟ್ ಅನ್ನುವಂಥದ್ದು ನೋಡೋಣ. ಹೊಸದಾಗಿ ಭಾರತದಿಂದ ವೆಟ್ಲ್ಯಾಂಡ್ಗಳು ಹೆಚ್ಚಾಗಿರುವಂಥದ್ದು, ಜೊತೆಗೆ ಕರ್ನಾಟಕ ರೀಸೆಂಟ್ ಆಗಿ 1-2 ತಿಂಗಳ ಹಿಂದೆ ಕರ್ನಾಟಕದಿಂದನೂ ಕೂಡ ಇತ್ತೀಚೆಗೆ ಒಂದು ವೆಟ್ಲ್ಯಾಂಡ್ಸ್ ಗಳು ಜೌಗು ಪ್ರದೇಶಗಳನ್ನ ಹೆಚ್ಚಿಗೆ ಆಗಿರುವಂತದ್ದು ನಾವು ನೋಡುವಂತದ್ದು. ಹೀಗೆ ಹೆಚ್ಚಿಗೆ ಆದಂತಹ ಸಂಖ್ಯೆಗಳನ್ನ ನೋಡಿದ್ರೆ ಮುಂಬರುವಂತಹ ಎಕ್ಸಾಮ್ಸ್ ಅಲ್ಲಿ ಇದರ ಮೇಲೆ ಕ್ವಶನ್ಸ್ ಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ವೆಟ್ಲ್ಯಾಂಡ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕಾಗಿರೋದು. ಮೊದಲನೇದಾಗಿ ವೆಟ್ಲ್ಯಾಂಡ್ಸ್ ಅಂದ್ರೆ ಏನು, ಯಾವ ರೀತಿಯಾದಂತಹ ಅದು ಗುಣಲಕ್ಷಣಗಳು ಇರುತ್ತೆ ಅನ್ನುವಂಥದ್ದು ನೋಡ್ಬೇಕು. ಅಂದ್ರೆ ಒಂದು ಪ್ರದೇಶವನ್ನ ನಾವು ನೋಡ್ಬೇಕು ಅಂದ್ರೆ ಅಲ್ಲಿನ ಒಂದು ಭೌತಿಕ ಲಕ್ಷಣಗಳನ್ನ ಗಮನಿಸಿ ಆ ಪ್ರದೇಶವನ್ನ ಈ ತರದ ಒಂದು ಸ್ಥಳ ಇದು ಅನ್ನುವಂಥದ್ದು ನಾವು ನೋಡ್ತೇವೆ. ಈಗ ಯಾವುದೋ ಒಂದು ಮಲೆನಾಡು ಪ್ರದೇಶ ಅಂದ್ರೆ ಅಲ್ಲಿ ಒಂದು ಲ್ಯಾಟರೈಟ್ ಸಾಯಿಲ್ ಗಳನ್ನ ನೋಡ್ತೇವೆ, ಅಧಿಕ ಮಳೆಯನ್ನ ನೋಡ್ತೇವೆ, ಅಲ್ಲಿನ ಪ್ರಾಣಿ ವ್ಯವಸ್ಥೆಗಳು ಯಾವ ರೀತಿಯಾಗಿರುತ್ತೆ, ಹಾಗೆ ಅಲ್ಲಿರುವಂತಹ ಒಂದು ಭೌತಿಕ ಲಕ್ಷಣಗಳನ್ನ ಆಧರಿಸಿ ಆ ಪ್ರದೇಶವನ್ನ ಮಲೆನಾಡು ಅಥವಾ ಬೇರೆ ಯಾವುದೋ ಒಂದು ಭಾಗ ಅಂತ ನಾವು ವಿವರಿಸುವಂಥದ್ದು. ಹಾಗೆಯೇ ನಾವು ಜೌಗು ಪ್ರದೇಶ ಅಂತ ಒಂದು ಕರಿಬೇಕು ಅಂದ್ರೆ ಅಲ್ಲಿರುವಂತಹ ಒಂದು ಭೌತಿಕ ಲಕ್ಷಣಗಳು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಅಲ್ಲಿರುವಂತಹ ಒಂದು ಜಲವಿಜ್ಞಾನ ಅಂದ್ರೆ ಅಲ್ಲಿರುವಂತಹ ಒಂದು ಜಲಸಂಪತ್ತನ್ನು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು. ಅಲ್ಲಿ ನೋಡಿ, ಸ್ಯಾಚುರೇಟೆಡ್ ಮಣ್ಣಿನ ಪದರ ಅಥವಾ ನಿಂತಿರುವ ನೀರಿನ ಪದರಗಳು ಹೆಚ್ಚಾಗಿ ಕಂಡು ಬಂದ್ರೆ, ಅಂದ್ರೆ ಒಂದು ಜೌಗು ಪ್ರದೇಶ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಆ ಪ್ರದೇಶದಲ್ಲಿ ನೀರು ಸದಾಕಾಲ ಇರುವಂತದ್ದು. ಕಾಲಕ್ರಮ ಅಂದ್ರೆ ಈ ಪ್ರತಿಯೊಂದು ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಈ ಪ್ರದೇಶದಲ್ಲಿ ಒಂದು ಕಾಲದಲ್ಲೂ ಕೂಡ ನೀರಿರ್ಬೋದು, ಪ್ರತಿಯೊಂದು ಕಾಲದಲ್ಲೂ ಕೂಡ ನೀರಿರ್ಬೋದು. ಜೊತೆಗೆ ಈ ಒಂದು ಚಳಿಗಾಲ 2 ಕಾಲದಲ್ಲೂ ಕೂಡ ಆ ನೀರಿನ ಪ್ರದೇಶದಲ್ಲಿ ಆ ನೀರನ್ನ ಇರುವಂತಹ ಒಂದು ವ್ಯವಸ್ಥೆ ಏನಾದ್ರೂ ಕಂಡು ಬಂದ್ರೆ ಅಲ್ಲಿನ ಒಂದು ಮಣ್ಣಿನ ಪದರ ಕೂಡ ಹಾಗೆ ಇರುತ್ತೆ. ಅಲ್ಲಿ ಹೈಡ್ರಿಕ್ ಮಣ್ಣುಗಳ ಉಪಸ್ಥಿತಿ ಇರುವಂತದ್ದು, ಅಂದ್ರೆ ಆ ಮಣ್ಣನ್ನು ನೀವು ಹಿಂಡಿದ್ರೆ ಅಲ್ಲಿ ನೀರು ಬಿಡುವಂತಹ, ಮಣ್ಣಿಂದ ನೀರು ಬಿಡುವಂತಹ ವ್ಯವಸ್ಥೆಯನ್ನ ನೋಡ್ತೇವೆ. ಹಾಗೆ ಅಲ್ಲಿ ಆಮ್ಲಜನಕದ ಮಟ್ಟವು ಕೂಡ ಕಡಿಮೆ ಇರುತ್ತೆ ಆ ಮಣ್ಣಿನ ಒಂದು ಉಪಸ್ಥಿತಿಯಲ್ಲಿ. ನೋಡಿ, ಇಂತಹ ಒಂದು ಪ್ರದೇಶ. ಹಾಗೆ ಅಲ್ಲಿ ಬೆಳೆಯುವಂತಹ ಅಲ್ಲಿ ಇರುವಂತಹ ಒಂದು ಸಸ್ಯ ವರ್ಗಗಳನ್ನ ನೋಡೋದಾದ್ರೆ ನಾವು ಹೈಡ್ರೋಫೈಟಿಕ್ ಅನ್ನುವಂತಹ ಸಸ್ಯ ಪ್ರಭೇದಗಳು, ಅಂದ್ರೆ ನೀರನ್ನೇ ಅವಲಂಬಿಸಿ ಇರುವಂತಹ ಒಂದು ಸಸ್ಯಗಳು ಕಾಣ್ತಾ ಬರುತ್ತೆ ನಮ್ಗೆ. ಅಲ್ಲಿ ಉದಾಹರಣೆಗೆ ಕ್ಯಾಟಲ್ಸ್ ಗಳು, ಸ್ಲೈಟ್ಸ್ ಗಳು ಅಥವಾ ಮ್ಯಾಂಗ್ರೋಸ್ ಒಂದು ಪ್ರಭೇದದ ಒಂದು ಸಸ್ಯ ವರ್ಗಗಳು ಇವೆಲ್ಲವೂ ಕೂಡ ಒಂದು ಜೌಗು ಪ್ರದೇಶದಲ್ಲಿ ಕಂಡು ಬರುವಂತದ್ದು. ನೀರನ್ನೇ ಅವಲಂಬಿಸಿ ಇರುವಂತಹ ಸಸ್ಯಗಳು, ಪ್ರಾಣಿ ವರ್ಗಗಳು ಇವೆಲ್ಲವೂ ಕೂಡ ಈ ಒಂದು ಪ್ರದೇಶದಲ್ಲಿ ನೆಲೆ ಊರುವಂತದ್ದು. ಇವೆಲ್ಲ ಭೌತಿಕ ಲಕ್ಷಣಗಳನ್ನ ಆಧರಿಸಿ ಅದನ್ನ ನಾವು ಜೌಗು ತಾಣ ಅನ್ನುವಂಥದ್ದು. ಉದಾಹರಣೆಗೆ ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ, ಒಂದು ಅಣೆಕಟ್ಟನ್ನು ನಾವು ನಿರ್ಮಾಣ ಮಾಡಿದ್ರೆ ಅದರ ಹಿನ್ನೀರು ಪ್ರದೇಶವನ್ನ ನೀವು ನೋಡಿದ್ರೆ, ಹಿನ್ನೀರಿನ ಪ್ರದೇಶ ಕೊನೆಯ ಹಂತದಲ್ಲಿ ನೋಡಿ, ಮಧ್ಯ ಹಂತದಲ್ಲಿ ಯಾವುದು ನಾವು ಜೌಗು ತಾಣ ಅಂತ ಕರೆಯೋಕೆ ಬರೋದಿಲ್ಲ. ಯಾಕೆಂದ್ರೆ ಅದು ಡೀಪ್ ಇರುತ್ತೆ, ನೀರು ಆಳ ಇರುತ್ತೆ. ಆಳ ಇರುವಂತಹ ವ್ಯವಸ್ಥೆಯನ್ನ ನಾವು ಜೌಗು ತಾಣ ಅಂತ ಕರೆಯೋಕೆ ಬರೋದಿಲ್ಲ. ಇನ್ನು ಬಹಳಷ್ಟು ಎಷ್ಟೋ ಕಿಲೋಮೀಟರ್ಗಳ ಹಿಂದೆ ಇಲ್ಲಿ ನಾವು ಅಲ್ಪ ಪ್ರಮಾಣದ ನೀರು ತಾಣಗಳನ್ನ ನಾವು ನೋಡ್ತೇವೆ. ಸದಾಕಾಲ ಅಲ್ಲಿ ಒಂದು ಜಾಗದಲ್ಲಿ ನೀರು ನಿಲ್ಲುವಂತಹ ವ್ಯವಸ್ಥೆ ಆಗುವಂತದ್ದು. ಅಂತಹ ಅಲ್ಲಿ ಇರುವಂತಹ ಮಣ್ಣಿನ ವೈಶಿಷ್ಟ್ಯಗಳು ಈ ರೀತಿಯಾಗಿ ಕಂಡು ಬರುವಂತದ್ದು. ಇದೆಲ್ಲ ನಾವು ಜೌಗು ತಾಣ ಅಂತ ಕರಿತೀವಿ. ನೋಡ್ತಾ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಜೈವಿಕ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಅಲ್ಲಿ ಇರುವಂತಹ ಒಂದು ವಿವಿಧ ರೀತಿಯಾದಂತಹ ಪ್ರಾಣಿ ವರ್ಗ ಮತ್ತು ಸಸ್ಯ ವರ್ಗಗಳನ್ನು ನೋಡೋದಾದ್ರೆ ನಾವು, ಯಾಕೆಂದ್ರೆ ಇಲ್ಲಿ ಸದಾಕಾಲ ನೀರಿನ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಹೆಚ್ಚಾಗಿ ಪ್ರಾಣಿ ಮತ್ತು ವಲಸೆ ಹಕ್ಕಿಗಳನ್ನ, ಮೀನುಗಳನ್ನ, ಉಭಯಚರ ವಾಸಿಗಳ ಜೀವಿಗಳನ್ನ ಅಲ್ಲಿ ನೀರಿನ ಸವಲತ್ತನ್ನ ನೋಡ್ಕೊಂಡವು ಬದುಕುವಂತ ಕೆಲಸ ಎಲ್ಲ ಆಗುವಂಥದ್ದು. ಅಂದ್ರೆ ನೀರಿನ ಪ್ರದೇಶದಲ್ಲಿ ನೀವು ಯಾವುದೇ ಒಂದು ಜಾಗ ತಗೊಳ್ಳಿ, ಅಲ್ಲಿ ನೀರಿದೆ ಅಂದ್ರೆ ಪ್ರಾಣಿ ವರ್ಗ ಆಟೋಮೆಟಿಕ್ಲಿ ಜಲಚರ ಪ್ರಾಣಿಗಳು ಬರುವಂತದ್ದು, ಜೊತೆಗೆ ಸಸ್ಯಗಳು ಅಲ್ಲಿ ಒಂದು ಉತ್ಪಾದನೆ ಆಗುವಂತದ್ದು, ಮೀನುಗಳು ಬರುವಂತದ್ದು, ವಲಸೆ ಹಕ್ಕಿಗಳು ಬಂದು ಗೂಡನ್ನು ಕಟ್ಟಿಕೊಳ್ಳುವಂತದ್ದು. ಇದೆಲ್ಲವೂ ಕೂಡ ಈ ವೈವಿಧ್ಯತೆಗಳು ಇರುವಂತದ್ದನ್ನ ನಾವು ಒಂದು ಜೌಗು ಪ್ರದೇಶವಾಗಿ ಕಾಣುವಂಥದ್ದು. ಅಂದ್ರೆ ಜೈವಿಕ ಗುಣಲಕ್ಷಣಗಳು ಈ ರೀತಿಯಾಗಿ ಇರುವಂತದ್ದು. ಈ ಜೈವಿಕ ಗುಣಲಕ್ಷಣಗಳನ್ನ ಆಧರಿಸಿ, ಭೌತಿಕ ಮತ್ತು ಜೈವಿಕ ಇವೆರಡು ಗುಣಲಕ್ಷಣಗಳನ್ನ ಆಧರಿಸಿ ಅಧ್ಯಯನ ತಂಡ ಏನಿರುತ್ತೆ ಇಂತಹ ಈ ಒಂದು ಜೌಗು ಪ್ರದೇಶ ಈ ರೀತಿಯಾಗಿ ಇರುವಂತದನ್ನ ಪಟ್ಟಿ ಮಾಡಿ ವೆಟ್ಲ್ಯಾಂಡ್ಸ್ ಲಿಸ್ಟ್ಗೆ ಸೇರಿಸುವಂತಹ ಕೆಲಸ ಆಗುವಂತದ್ದು. ಹಾಗಾದ್ರೆ ಜೌಗು ತಾಣಗಳು ಏನಿದೆ ಅದು ಪರಿಸರಕ್ಕೆ ಏನು ಕೊಡುಗೆಗಳನ್ನ ಕೊಡುತ್ತೆ ಅನ್ನುವಂಥದ್ದು. ಮೊದಲದಾಗಿ ನೋಡೋದಾದ್ರೆ ವಾಟರ್ ಫಿಲ್ಟ್ರೇಷನ್ ಆಗುವಂಥದ್ದು. ನೀರು ಒಂದು ಹೀರಿಕೊಳ್ಳುವಂತಹ ಒಂದು ಕೆಲಸ, ಫಿಲ್ಟರ್ ಆಗುವಂತಹ ಕೆಲಸ ಈ ಒಂದು ವೆಟ್ಲ್ಯಾಂಡ್ಸ್ ಇಂದ ಆಗುವಂಥದ್ದು. ಮೊದಲನೇದಾಗಿ ನೀರು ಸೋಸುವಂಥದ್ದು, ನೀರು ಸೋಸಿ ಒಂದು ಶುದ್ಧೀಕರಿಸುವಂತಹ ಸಾಮರ್ಥ್ಯ ಈ ವೆಟ್ಲ್ಯಾಂಡ್ಸ್ ಇಂದ ಆಗುತ್ತೆ. ಹಾಗೆ ಫ್ಲೋಟ್ ಕಂಟ್ರೋಲ್ ಆಗುವಂಥದ್ದು, ಅಂದ್ರೆ ಪ್ರವಾಹಗಳನ್ನ ತಡೆಗಟ್ಟುವಂತಹ ಕೆಲಸ ಈ ವೆಟ್ಲ್ಯಾಂಡ್ ಇಂದ ಆಗುವಂತದ್ದನ್ನು ನಾವು ನೋಡುವಂಥದ್ದು. ಹಾಗೆಯೇ ಕಾರ್ಬನ್ ಸೆಕ್ವೆಟೇಷನ್ ಆಗುವಂಥದ್ದು, ಅಂದ್ರೆ ಸಸ್ಯದ ಒಂದು ಜೀವರಾಶಿ ಮತ್ತು ಮಣ್ಣಿನ ಒಂದು ಇಂಗಾಲವನ್ನ ಸಂಗ್ರಹಿಸುವಂತಹ ಕೆಲಸ ಈ ಪ್ರಮುಖವಾಗಿ ಈ ಪರಿಸರ ಕಾರ್ಯಗಳಲ್ಲಿ ಕಂಡು ಬರುವಂಥದ್ದು. ನಂತರದಲ್ಲಿ ರಾಮ್ಸರ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿದೀವಿ ನಾವು. ವೆಟ್ಲ್ಯಾಂಡ್ಸ್ ಅಂತ ಜೌಗು ಪ್ರದೇಶಗಳ ಪಟ್ಟಿಯನ್ನ ಮಾಡಿದೀವಿ, ಅದಕ್ಕಿಂತ ಇನ್ನೊಂದು ಹೆಸರು ಕರೆಯುತ್ತೇವೆ ನಾವು ರಾಮ್ಸರ್ ಅನ್ನುವಂಥ, ರಾಮ್ಸರ್ ತಾಣಗಳು ಅಂತ ಕರಿತೀವಿ.
ರಾಮ್ಸರ್ ಅನ್ನುವಂಥದ್ದು ನಿಮಗೆಲ್ಲ ತಿಳಿದಿದೆ, ನಾನು ಹೆಚ್ಚಿನದಾಗಿ ಹೇಳ್ಬೇಕಾಗಿಲ್ಲ. ಇದೊಂದು ಇರಾನ್ ನಲ್ಲಿರುವಂತಹ ಒಂದು ನಗರ. ಅಲ್ಲಿ ಈ ರಾಮ್ಸರ್ ಕನ್ವೆನ್ಷನ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಆಯ್ತು. ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಂತದ್ದು, ಈ ವೆಟ್ಲ್ಯಾಂಡ್ ಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಈ ಒಂದು ಸಮ್ಮೇಳನದಲ್ಲಿ ಆಗಿರುವಂತದ್ದು. 1971ರಲ್ಲಿ ಈ ಒಂದು ರಾಮ್ಸರ್ ನಲ್ಲಿ ಹಲವು ದೇಶಗಳ ಒಂದು ಎಲ್ಲಾ ದೇಶಗಳು ಬಂದು ಈ ಒಂದು ಒಪ್ಪಂದಕ್ಕೆ ಸೈನ್ ಹಾಕಿರುವಂತದ್ದು ನಾವು ನೋಡಬಹುದು. ಹಾಗಾಗಿ ಅದನ್ನ ರಾಮ್ಸರ್ ಒಪ್ಪಂದ ಅಥವಾ ರಾಮ್ಸರ್ ತಾಣಗಳನ್ನ ಗುರುತಿಸುವಂತಹ ಒಂದು ವ್ಯವಸ್ಥೆ ಈ ಒಂದು ಕನ್ವೆನ್ಷನ್ ಇಂದ ಆಗ್ತಾ ಇರುವಂತದ್ದು. ಆ ನಂತರ ವೆಟ್ಲ್ಯಾಂಡ್ಸ್ ಅಂತಾನೆ ಕರೀತಾ ಬಂದು. ಹಾಗಾದ್ರೆ ಆ ಒಂದು ರಾಮ್ಸರ್ ಒಂದು ಸಮಾವೇಶದ ಒಂದು ಪ್ರಮುಖ ಉದ್ದೇಶಗಳನ್ನ ನೋಡೋದಾದ್ರೆ, ಆರ್ದ್ರ ಭೂಮಿಗಳು, ಅದು ಹೇಳಲ್ಲ, ವೆಟ್ಲ್ಯಾಂಡ್ಸ್ ಗಳನ್ನ ಕಾಪಾಡಿಕೊಳ್ಳುವಂತಹ ಕೆಲಸ ಈ ಒಂದು ವ್ಯವಸ್ಥೆ ಆಗ್ಬೇಕು. ಹಾಗೆ ಎಲ್ಲಾ ಜೌಗು ಪ್ರದೇಶಗಳ ಒಂದು ಅಲ್ಲಿ ಇರುವಂತಹ ಒಂದು ವೈಜ್ಞಾನಿಕವಾಗಿ ಮತ್ತು ಭೌತಿಕ ಲಕ್ಷಣಗಳನ್ನ ಬಳಕೆಯನ್ನ ಮಾಡಿಕೊಂಡು ಬುದ್ಧಿವಂತರಾಗಿ ಆ ಒಂದು ವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನುವಂಥದ್ದು. ಹಾಗೆ ಜೌಗು ಪ್ರದೇಶಗಳ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಪ್ರತಿ ರಾಷ್ಟ್ರಗಳನ್ನ ಬೆಂಬಲ ಪಡಿಸಬೇಕು ಅಥವಾ ಬಲಪಡಿಸಬೇಕು ಅನ್ನುವಂಥದ್ದು, ಇವೆಲ್ಲವನ್ನ ಒಂದು ಉದ್ದೇಶವಾಗಿಟ್ಟುಕೊಂಡು ಈ ಒಂದು ಕನ್ವೆನ್ಷನ್ ನಡೆದಿರುವಂತದ್ದು. ಸುಮಾರು 180ಕ್ಕೂ ಹೆಚ್ಚು ದೇಶಗಳು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಈಗ ಒಂದು ಪ್ರಸ್ತುತವಾಗಿ ನೋಡೋದಾದ್ರೆ ಸುಮಾರು 2400ಕ್ಕೂ ಹೆಚ್ಚು ವೆಟ್ಲ್ಯಾಂಡ್ಸ್ ಗಳು ಪಟ್ಟಿಯಲ್ಲಿ ಸೇರಿರುವಂತದ್ದು ಇಡೀ ಪ್ರಪಂಚದಲ್ಲಿ. ನಮ್ಮ ಭಾರತದಲ್ಲಿ ಎಷ್ಟಿದೆ ಮತ್ತೆ ಕರ್ನಾಟಕದಲ್ಲಿ ಎಷ್ಟಿದೆ ಅದೆಲ್ಲವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಂಪಾರ್ಟೆಂಟ್ ಅಂದ್ರೆ ವೆಟ್ಲ್ಯಾಂಡ್ಸ್ ಡೇ ಅಂತ ನಾವು ಯಾವತ್ತು ಕರೆಯುವಂಥದ್ದು. ವರ್ಲ್ಡ್ಸ್ ವೆಟ್ಲ್ಯಾಂಡ್ಸ್ ಡೇ ಅನ್ನುವಂಥದ್ದು ನಾವು ಫೆಬ್ರವರಿ 2ನೇ ತಾರೀಕನ್ನ ಕರಿತೀವಿ. ಜೌಗು ಪ್ರದೇಶಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ನಾವು ಫೆಬ್ರವರಿ 2 ವಿಶ್ವ ಜೌಗು ಪ್ರದೇಶ ಅಂತ ಆಚರಣೆಯನ್ನ ಮಾಡ್ತೇವೆ. ಈ ಜೌಗು ಪ್ರದೇಶದ 2024ರ ಒಂದು ಥೀಮ್ ಏನು ಅಂತ ಕೇಳಬಹುದು. ಯಾಕೆಂದ್ರೆ ಈ ಒಂದು ಎಕ್ಸಾಮ್ಸ್ ಅಲ್ಲಿ ಎಲ್ಲರೂ ಹೊಸದಾಗಿ ಸೇರಿರುವಂತಹ ವೆಟ್ಲ್ಯಾಂಡ್ಸ್ ಏರಿಯಾಗಳು ಯಾವ್ಯಾವು ಅಂತ ಬಾಯ್ಪಾಠ ಹೊಡೆದಿರ್ತೀರಿ, ಅಥವಾ ಕರ್ನಾಟಕದ ವೆಟ್ಲ್ಯಾಂಡ್ಸ್ ಗಳು ಯಾವ್ಯಾವು ಅಂತ ತಿಳ್ಕೊಂಡಿರ್ತೀರಿ. ಆದ್ರೆ ಈ ವರ್ಷದ ವೆಟ್ಲ್ಯಾಂಡ್ಸ್ ಥೀಮ್ ಏನು ಅನ್ನುವಂಥದ್ದು ಕೇಳಬಹುದು. ಯಾಕೆಂದ್ರೆ ಒಂದು ಕ್ವಶನ್ ಅನ್ನುವಂಥದ್ದು ರೇಸ್ ಮಾಡ್ಲೇಬೇಕು ವೆಟ್ಲ್ಯಾಂಡ್ಸ್ ಇಂದ. ಹಾಗಾಗಿ ಈ ವರ್ಷದ ಥೀಮ್ ನ ನೋಡೋದಾದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ಬೇಯಿಂಗ್ ಅಂತ, ಅಂದ್ರೆ ಜಲಭೂಮಿಗಳು ಮತ್ತು ಮಾನವನ ಯೋಗಕ್ಷೇಮ ಅನ್ನೋದು ಕನ್ನಡದಲ್ಲೂ ಕೇಳಬಹುದು ಅಥವಾ ಇಂಗ್ಲಿಷ್ ನಲ್ಲೂ ಕೇಳಬಹುದು. ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ಬೇಯಿಂಗ್, ವೆಲ್ ಬೇಯಿಂಗ್ ಅಂತ ಇದಂತ ಈ ಒಂದು ಥೀಮ್ ನಿಂದ 2024ರ ಒಂದು ವಿಷಯವಾಗಿ ನಾವು ನೋಡುವಂಥದ್ದು. 2024ರ ಥೀಮ್ ಏನು? ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅನ್ನುವಂಥದ್ದು. ನಂತರದಲ್ಲಿ ಹೊಸದಾಗಿ ರೀಸೆಂಟ್ ಆಗಿ ಸೇರಿರುವಂತಹ ಒಂದು ವೆಟ್ಲ್ಯಾಂಡ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಮುಂಚೆ 80 ಇತ್ತು. ಭಾರತದಲ್ಲಿ 80 ಜೌಗು ಪ್ರದೇಶಗಳಿತ್ತು. ರೀಸೆಂಟ್ ಆಗಿ ಒಂದು ಬಿಹಾರದ ಜಮೈ ಜಿಲ್ಲೆಯ ಒಂದು ಅರಣ್ಯ ಶ್ರೇಣಿಯಲ್ಲಿರುವಂತಹ ನಾಗಿ ಮತ್ತು ನತ್ತಿ ಅನ್ನುವಂತಹ ಪಕ್ಷಿಧಾಮಗಳನ್ನ ಸೇರಿಸಿದ್ರು. ಒಟ್ಟು ಟೋಟಲ್ 82 ಆಯ್ತು. 82ಕ್ಕೆ ಈ ವರ್ಷ ಎಂಡ್ ಆಗುತ್ತೆ ಅಂತ ಮಾಡಿತ್ತು. +3 ಆಯ್ತು. +3 ಯಾವ್ಯಾವು ಅನ್ನುವಂಥದ್ದು ನೋಡೋಣ. ತಮಿಳುನಾಡಿನ ನಂಜರಾಯಿ ಪಕ್ಷಿಧಾಮ, ಕಾಜುವೇಲಿ ಪಕ್ಷಿಧಾಮ, ಹಾಗೆ ಮಧ್ಯಪ್ರದೇಶದ ತಾವಾ ಸಂರಕ್ಷಿತ ಪ್ರದೇಶ. ಒಟ್ಟು ಭಾರತದಲ್ಲಿರುವಂತಹ ಜೌಗು ತಾಣಗಳ ಸಂಖ್ಯೆ ನೋಡಿ, ಆಗಸ್ಟ್ ಕೊನೆಯ ಹಂತದಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಇಲ್ಲಿ ಭಾರತದಲ್ಲಿ ಇರುವಂತಹ ಒಟ್ಟು ಜೌಗು ತಾಣಗಳ ಸಂಖ್ಯೆ 85. ನಾವು ಹೇಗೆ ನೆನ್ಪಿಟ್ಕೋಬಹುದು ಅನ್ನುವಂಥದ್ದು ನೋಡೋಣ. ಮಧ್ಯಪ್ರದೇಶದ ತಾವಾ ಸಂರಕ್ಷಿತ ಪ್ರದೇಶ, ಕಾಜುವೇಲಿ ಪಕ್ಷಿಧಾಮ, ನಂಜರಾಯನ್. ನೋಡಿ, ತಾವಾ ಫ್ರೈ ಮಾಡೋದ್ರಿಂದ ಕಾಜು ಅಂದ್ರೆ ಈ ಗೋಡಂಬಿಯನ್ನ ತಾವಾ ಫ್ರೈ ಮಾಡೋದ್ರಿಂದ ಜಾಸ್ತಿ ತಿಂದ್ರೆ ನಂಜಾಗುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಈ 3 ಹೊಸದಾಗಿ ಸೇರಿರುವಂತದ್ದು. ಕಾಜುನ ತಾವಾ ಫ್ರೈ ತಿನ್ನೋದ್ರಿಂದ ಜಾಸ್ತಿ ತಿನ್ನೋದ್ರಿಂದ ನಂಜಾಗುತ್ತೆ. 3 ಇಲ್ಲಿ ಅದೇನೋ ಒಂದು ಇರಲಿ. ಬಟ್ ಈಗ ತಮಿಳುನಾಡಿನಲ್ಲಿ 2 ಪಕ್ಷಿಧಾಮಗಳು ರಾಮ್ಸರ್ ತಾಣಕ್ಕೆ ಸೇರ್ಪಡೆಯಾಗಿರುವಂತದ್ದು. ಮತ್ತೆ ಮಧ್ಯಪ್ರದೇಶದ ಒಂದು ತಾಣವನ್ನ ನಾವು ರಾಮ್ಸರ್ ತಾಣಕ್ಕೆ ಜೌಗು ಪಟ್ಟಿಗೆ ಸೇರಿಸಿರುವಂತದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಭಾರತದಲ್ಲಿರುವಂತಹ ಪ್ರಮುಖ ಜೌಗು ತಾಣಗಳ ಸಂಖ್ಯೆ 85. ಭಾರತದಲ್ಲಿ ಜೌಗು ತಾಣಗಳ ಸಂಖ್ಯೆಯನ್ನ 85 ಕೇಳಿದೀವಿ. ಹಾಗಾದ್ರೆ ಆ 85 ಜೌಗು ತಾಣಗಳ ಒಂದು ವ್ಯಾಪ್ತಿ ಎಷ್ಟಿದೆ? 10,36,00,000 ಹೆಕ್ಟೇರ್ ವ್ಯಾಪ್ತಿಯನ್ನ ಜೌಗು ತಾಣ ಹೊಂದಿರುವಂತದ್ದು. ಪ್ರೆಸೆಂಟ್ 85 ಸೇರಿಸಿ ಒಟ್ಟು ಜೌಗು ಪ್ರದೇಶ ಇಷ್ಟು ಹೆಕ್ಟೇರ್ ಇರುವಂತದ್ದು. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಜೌಗು ತಾಣವನ್ನ ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಬಹುದು. ತಮಿಳುನಾಡಿನಲ್ಲಿ ಇವೆರಡು ಸೇರಿಸಿ, ಅಂದ್ರೆ ಈ 2 ಪಕ್ಷಿಧಾಮಗಳನ್ನ ಸೇರಿಸಿ ಟೋಟಲ್ 18 ಜೌಗು ತಾಣಗಳು ಇರುವಂತದ್ದು. ನಂತರದ ಒಂದು ಸ್ಥಾನವನ್ನ ಮಧ್ಯಪ್ರದೇಶ ತಗೊಳ್ಳುತ್ತೆ. ಅದರಲ್ಲಿ 10 ಜೌಗು ತಾಣಗಳ ಪಟ್ಟಿ ಇರುವಂತದ್ದು. ಹಾಗಾದ್ರೆ ಇದು ನಮ್ಮ ರಾಜ್ಯ ಹೊರತುಪಡಿಸಿ ನಮ್ಮ ಭಾರತದಲ್ಲಿ ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟಿದೆ? ಕರ್ನಾಟಕದಲ್ಲಿ 5 ತಾಣಗಳನ್ನ ನಾವು ಪಟ್ಟಿ ಮಾಡಿರುವಂತದ್ದು. ಮೊದಲನೇದಾಗಿ ಫಸ್ಟ್ ಒಂದೇ ಇತ್ತು,
ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದಲ್ಲಿ ಜೋಗುತಾಣಗಳಿಗೆ ಪಟ್ಟಿಗೆ ಸೇರಿಸುವಂತದ್ದು ಯಾವಾಗ 2022ರಲ್ಲಿ ಸೇರ್ಪಡೆ ಆಗಿರುವಂತದ್ದು. ನಂತರ ರೀಸೆಂಟ್ ಆಗಿ ನಾವು 3 ಜೋಗುತಾಣಗಳನ್ನ ಪಟ್ಟಿಯಲ್ಲಿಗೆ ಸೇರಿಸಿಕೊಂಡಿರುವಂತದ್ದು ನೋಡಿ. ಯಾವ್ಯಾವು? ಜನವರಿ 31, 2024ರಂದು ಸೇರ್ಪಡೆ ಮಾಡಿರುವಂತದ್ದು. ಒಂದು, ಅಂಕಸ್ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ. ಯಾವ ಡಿಸ್ಟಿಕ್ ಅಲ್ಲಿ ಇದೆ? ಹೊಸದಾಗಿ ಯಾವ ಡಿಸ್ಟಿಕ್ ಬಂತು? ವಿಜಯನಗರ ಡಿಸ್ಟಿಕ್ ಅಲ್ಲಿ ಬರುವಂತದ್ದು. ಹಾಗೆಯೇ ಅಘನಾಶಿನಿ ನದಿ ಮುಖಜ ಭೂಮಿ, ಅದು ಯಾವ ಡಿಸ್ಟಿಕ್? ಉತ್ತರ ಕನ್ನಡ. ಹಾಗೆಯೇ ಮಾಗಡಿ ಕೆರೆ ಮೀಸಲು ಪ್ರದೇಶ ಇದು ಸೇರಿರುವಂತದ್ದು. ಇದು ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡೋಣ. ಯಾಕೆಂದ್ರೆ ಈ ಒಂದು ಹೆಚ್ಚಾಗಿ ಕ್ವಶನ್ಸ್ ಗಳು ಕೆಲವು ಬಾರಿ ಏನ್ ಮಾಡ್ಬಿಡ್ತಾರೆ, ರೀಸೆಂಟ್ ಆಗಿ ಸೇರಿರುವಂತಹ ಒಂದು ಜೋಗು ತಾಣಗಳ ಪಟ್ಟಿಯಲ್ಲಿ ಮಾಗಡಿ ಕೆರೆ ಯಾವ ಒಂದು ಡಿಸ್ಟಿಕ್ ನಲ್ಲಿ ಇದೆ ಅನ್ನುವಂಥದ್ದು ಕೇಳಬಹುದು. ಹಾಗಾಗಿ ಈ ಒಂದು ಕ್ವಶನ್ಸ್ ಗೆ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಯಾವ ಒಂದು ಸ್ಥಳದಲ್ಲಿದೆ ಅಂತ ನನಗೆ ಯಾವ ಒಂದು ಡಿಸ್ಟಿಕ್ ನಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಜೋಗು ತಾಣಗಳ ಬಗ್ಗೆ ಇರುವಂತಹ ಮಾಹಿತಿ ಆಗಿತ್ತು ಸ್ನೇಹಿತರೆ. ಜೋಗು ತಾಣಗಳು ಎಷ್ಟಿದೆ, ಯಾವ ಪ್ರದೇಶವನ್ನು ಜೋಗು ತಾಣ ಅಂತ ಕರಿತೀವಿ ನಾವು, ಹಾಗೆಯೇ ಕರ್ನಾಟಕದಲ್ಲಿ ಇಷ್ಟು ಜೋಗು ತಾಣಗಳನ್ನ ಪಟ್ಟಿ ಮಾಡಿದ್ದಾರೆ, ಜೊತೆಗೆ ಭಾರತದಲ್ಲಿ ಎಷ್ಟಿದೆ, ಅದೆಲ್ಲ ಮಾಹಿತಿ ನಿಮ್ಗೆ ತಿಳಿದಿದೆ ಅಂತ ಭಾವಿಸ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.